ದೇಶದಲ್ಲಿ ಯಾರು ನಂಬರ್ 1 CM ಅನ್ನುವ ಪ್ರಶ್ನೆ ಆಗಾಗ ಹುಟ್ಕೊಳ್ತಾ ಇರುತ್ತೆ. ಯಾವ ರಾಜ್ಯವನ್ನ ಯಾರು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ ಅನ್ನುವ ಚರ್ಚೆಗಳು ನಡೀತಾ ಇರ್ತವೆ. ಇದಕ್ಕೆ ತಕ್ಕ ಹಾಗೆ ಕೆಲವೊಮ್ಮೆ ಸಮೀಕ್ಷೆಗಳು ಇದಕ್ಕೆ ಉತ್ತರವನ್ನು ಕೊಡ್ತವೆ. ದೇಶದಲ್ಲಿರುವಂಥ ಅಷ್ಟೂ ರಾಜ್ಯಗಳಲ್ಲಿ ಕರ್ನಾಟಕದ CM ಸಿದ್ದರಾಮಯ್ಯನವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ? ಈಗ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯನ್ನು ನಡೆಸಿದೆ. ಅದರಲ್ಲಿ ಕರ್ನಾಟಕದ CM ಸಿದ್ದರಾಮಯ್ಯನವರಿಗೆ ಟಾಪ್ 10ನಲ್ಲೂ ಸ್ಥಾನ ಇಲ್ಲ ಅನ್ನುವಂಥದ್ದು ಸಮೀಕ್ಷೆ ಹೇಳಿರುವಂಥ ವರದಿ. ಹಾಗಾದರೆ ನಂಬರ್ 1 CM ಯಾರು? ನಂಬರ್ 1 CM ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅಂತ ಹೇಳ್ತಾ ಇದೆ ಮೂಡ್ ಆಫ್ ದಿ ನೇಷನ್ ಸರ್ವೆ. ಇನ್ನು ನಂಬರ್ 2 ಅಲ್ಲಿರುವಂಥದ್ದು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ. 3ನೇ ಸ್ಥಾನದಲ್ಲಿರೋದು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು. ಸದ್ಯಕ್ಕಂತೂ ದೇಶದಲ್ಲಿ ವಿವಾದಗಳಿಂದ ಹಗರಣಗಳಿಂದ ಹೊರತಾಗಿರುವಂತಹ CMಗಳು ಟಾಪ್ನಲ್ಲಿದ್ದಾರೆ ಅಂದ್ರೂ ಕೂಡ ತಪ್ಪಲ್ಲ. ಯೋಗಿ ಅಂತೂ ಬುಲ್ಡೋಸರ್ ಬಾಬಾ ಅಂತಾನೆ ಪ್ರಸಿದ್ಧಿ. ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ದೇಶದಲ್ಲೇ ಉತ್ತರ ಪ್ರದೇಶವನ್ನ ಉನ್ನತಿಗೇರಿಸ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಇದರ ಜೊತೆಗೆ ಕಳೆದ ವರ್ಷ ಕುಂಭಮೇಳದ ವಿಚಾರದಲ್ಲಿ ಕೂಡ 60 ಕೋಟಿ ಭಕ್ತರನ್ನ ಸೆಳೆದಂತ ಕುಂಭಮೇಳವನ್ನ ನಿರ್ವಹಿಸಿದ ರೀತಿಗೆ ನಂಬರ್ 1 CM ಅನ್ಸ್ಕೊಳ್ತಾ ಇದ್ದಾರೆ ಯೋಗಿ. ಇನ್ನು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಏನೇ ಸಾಕಷ್ಟು ಏರುಪೇರುಗಳಿದ್ರೂ ಕೂಡ ಮಹಿಳಾ CM ಆಗಿ ಸಾಕಷ್ಟು ವರ್ಷಗಳಿಂದ ಪಶ್ಚಿಮ ಬಂಗಾಳವನ್ನ ತುಂಬಾ ಸ್ಟ್ರಾಂಗ್ ಆಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ. ಹಾಗಾಗಿ 2ನೇ ಸ್ಥಾನದಲ್ಲಿದ್ರೆ ಚಂದ್ರಬಾಬು ನಾಯ್ಡು ಬಿಜೆಪಿಯ ಜೊತೆಗೆ ಹಾಗೆ ಜನಸೇನಾ ಜೊತೆಗೆ ಮೈತ್ರಿ ಸರ್ಕಾರವನ್ನು ಆಂಧ್ರ ಪ್ರದೇಶದಲ್ಲಿ ನಡೆಸ್ತಾ ಇದ್ದು ದೇಶದಲ್ಲೇ ನಂಬರ್ 3ನೇ ಸ್ಥಾನದಲ್ಲಿದ್ದಾರೆ. ಉಳಿದಂತೆ ಬಿಹಾರ್ CM ನಿತೀಶ್ ಕುಮಾರ್ 4ನೇ ಸ್ಥಾನ, ತಮಿಳುನಾಡು CM MK ಸ್ಟಾಲಿನ್ 5ನೇ ಸ್ಥಾನ ಇದ್ರೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ 6ನೇ ಸ್ಥಾನ, ತೆಲಂಗಾಣದ ರೇವಂತ್ ರೆಡ್ಡಿ 7ನೇ ಸ್ಥಾನ, ಮಧ್ಯಪ್ರದೇಶದ ಮೋಹನ್ ಯಾದವ್ 8ನೇ ಸ್ಥಾನ, ಅಸ್ಸಾಂನ ಹಿಮವಂತ್ ಬಿಸ್ವಾ ಶರ್ಮಾ 9ನೇ ಸ್ಥಾನ, ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ 10ನೇ ಸ್ಥಾನ. ಅಗ್ರ 10 ಮುಖ್ಯಮಂತ್ರಿಗಳು ಹೀಗಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದರೆ ಬಹುಮತದ ಸರ್ಕಾರ ಇದ್ದೂ ಕೂಡ ಟಾಪ್ 10ನಲ್ಲಿ ಇಲ್ಲ ಅನ್ನೋದಕ್ಕೆ ಬಹುಶಃ ಹಗರಣಗಳು, ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ದೇಶಾದ್ಯಂತ ಸುದ್ದಿ ಮಾಡಿದ್ದು ಕೂಡ ಕಾರಣ ಆಗಿರ್ಬೋದು. ಆದರೆ ಸಿದ್ದರಾಮಯ್ಯನವರು ಜನಪ್ರಿಯ ನಾಯಕ ಅನ್ನೋದರಲ್ಲಿ ಅನುಮಾನ ಇಲ್ಲ, ಮಾಸ್ ಲೀಡರ್ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ದೇಶದ ವಿಚಾರದಲ್ಲಿ ಹೋಲಿಕೆ ಮಾಡಿದರೆ ಯಾಕೋ ಸಿದ್ದರಾಮಯ್ಯನವರು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ. ಟಾಪ್ 10ನಲ್ಲೂ ಇಲ್ಲ ಅಂದರೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಕಡಿಮೆ ಆಯ್ತಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ.